ಹಾರ್ಟ್ ಅಟ್ಯಾಕ್ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಆದರೆ ನಿಮ್ಮ ಬಾಡಿ ಕೆಲವೊಂದೊಂದು ಸಿಂಪ್ಟಮ್ಸ್‌ನ 24 ಗಂಟೆಲಿ ಕೊಡುತ್ತೆ. ಅದು ತುಂಬ ಚಿಕ್ಕ ಸಿಂಪ್ಟಮ್ಸ್ ಇರ್ಬೋದು, ನೋಡೋದಕ್ಕೆ ತುಂಬ ನಾರ್ಮಲ್ ಅಂತ ಕೂಡ ಅನ್ನಿಸ್ಬೋದು. ಆದರೆ ಅದನ್ನು ಇಗ್ನೋರ್ ಮಾಡಬೇಡಿ. ಸಡನ್ ಚೆಸ್ಟ್ ಪ್ರೆಷರ್ ಅಂದರೆ ಪೇನ್ ಅನ್ನೋಕ್ಕಿಂತ ಹೆಚ್ಚಾಗಿ ಇದನ್ನು ಟೈಟ್, ಅನ್‌ಕಂಫರ್ಟಬಲ್, ಹೆವಿನೆಸ್ ಅಂತ ಹೇಳ್ಬೋದು. ಇದನ್ನು ತುಂಬ ಜನ ಇಂಡೈಜೆಷನ್ ಅಥವಾ ಅಜೀರ್ಣ ಅಂತ ಕನ್ಫ್ಯೂಸ್ ಆಗಿ ಇಗ್ನೋರ್ ಮಾಡಿಬಿಡ್ತಾರೆ. ಮತ್ತು ಶಾರ್ಟ್ನೆಸ್ ಆಫ್ ಬ್ರೀತ್ ಅಂದರೆ ನೀವು ಮಾತಾಡ್ತಿರುವಾಗ ಅಥವಾ ಓಡಾಡುವಾಗ ಅಥವಾ ಮಲ್ಕೊಂಡಿರುವಾಗ ಕೂಡ ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನಾವು ಅಂದ್ಕೊಳ್ಬೋದು, ಓಲ್ಡ್ ಜನ್ರೇಷನ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವಾಗಿನವ್ರಿಗೆ ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಇದೆ. ಸೊ ಯಾಕಂತ ಅಂದರೆ ಆವಾಗಿನ ಕಾಲದಲ್ಲಿ ಎಲ್ಲರೂ ಹೋಮ್ ಮೇಡ್ ಫುಡ್ನ ತಗೊಳ್ತಾ ಇದ್ರು. ಹಾಗೆ ಸ್ಟ್ರೆಸ್ ತುಂಬ ಕಮ್ಮಿ ಇತ್ತು, ತುಂಬ ಚೆನ್ನಾಗಿ ವಾಕ್ ಮಾಡ್ತಾ ಇದ್ರು, ಹಾಗೆ ನಿದ್ದೆ ತುಂಬ ಚೆನ್ನಾಗಿತ್ತು. ಮತ್ತು ಊಟ ಮೇಯ್ನಾಗಿ ಅವರು 7 to 8 ರಾತ್ರಿ ಅಷ್ಟರೊಳಗಡೆ ಊಟ ಮುಗಿಸ್ಕೊಳ್ತಾ ಇದ್ರು. ಅಂದರೆ ಸಿಂಪಲ್ ಲೈಫ್ ಇತ್ತು ಅಂತಂದರೆ ಹಾರ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇವಾಗಿನ ಕಾಲಲ್ಲಿ ಏನಾಗಿದೆ, ಲೇಟ್ ನೈಟ್ಸ್, ಎಮೋಷನಲ್ ಸ್ಟ್ರೆಸ್, ಹಾಗೆ ಫಾಸ್ಟ್ ಫುಡ್ ತುಂಬ ತಿಂತಾರೆ. ಮತ್ತು ಏನು ವರ್ಕೌಟ್ಸ್ ಇರಲ್ಲ ಅಥವಾ ವಾಕಿಂಗ್ ಇರೋದಿಲ್ಲ. ಹಾಗೆ ಡೈಲಿ ಶುಗರ್ದು ಏನಾದರೂ ತಿಂತಾಯಿರ್ತಾರೆ, ಅಂದರೆ ಚಾಕ್ಲೇಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಈ ಥರದ್ದೆಲ್ಲ. ಇದೆಲ್ಲದೂ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಆದಾಗ ಮೊದಲ 1 ಅವರ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಸೊ ಈ 1 ಅವರಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಕ್ತು ಅಂತಂದರೆ ನಿಮ್ಮ ಲೈಫ್ ಸೇವ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಸಡನ್ ಆಗಿ ಅಂತ ತುಂಬ ಜನ ಹೇಳ್ತಾರೆ ಅಲ್ವಾ? ಆ್ಯಕ್ಚುಲಿ 30 ನಿಮಿಷದಿಂದ 6 ಅವರ್ ಮುಂಚೆನೇ ಬಾಡಿ ಸಿಗ್ನಲ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಕೆಲವೊಂದೊಂದ್ಸಲ 1-2 ದಿನ ಮುಂಚೆನೇ ಮೈಲ್ಡ್ ವಾರ್ನಿಂಗ್ನ ಅದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಮೈಲ್ಡ್ ಚೆಸ್ಟ್ ಪ್ರೆಷರ್ ಇರುತ್ತೆ, ಅಂದರೆ ಒಂದು 2 ನಿಮಿಷ ಬರುತ್ತೆ ಹೋಗುತ್ತೆ. ಹಾಗೆಯೇ ತುಂಬ ಸುಸ್ತು ಅಥವಾ ವೀಕ್ನೆಸ್ ಇರುತ್ತೆ. ಹಾಗೆ ಬ್ಯಾಕ್ ಪೇಯ್ನ್ ಇರುತ್ತೆ, ಇಲ್ಲಾಂದರೆ ಶೋಲ್ಡರ್ ತುಂಬ ಹೆವಿನೆಸ್ ಇರುತ್ತೆ. ಮತ್ತು ಸ್ಟೊಮಕ್ ಅಪ್ಸೆಟ್ ಆಗಿರುತ್ತೆ ಅಥವಾ ಗ್ಯಾಸ್ ಫೀಲಿಂಗ್ ಇರುತ್ತೆ. ಇದು ತುಂಬ ಕಾಮನ್. ತುಂಬ ಜನ ಅನ್ಕೊತಾರೆ ಗೋಲ್ಡನ್ ಅವರ್ ಅಂದರೆ 1 ಅವರ್ ಫ್ರಮ್ ದ ಹಾಸ್ಪಿಟಲ್ ಅಂತ. ಆದರೆ ಇದು 1 ಅವರ್ ಫ್ರಮ್ ದ ಫಸ್ಟ್ ಸಿಂಪ್ಟಮ್ ಅಂತ. ಸೊ ತುಂಬ ಜನ ಹಾಸ್ಪಿಟಲ್ ಹೋಗೋ ಮುಂಚೆನೇ ಕೊಲ್ಯಾಪ್ಸ್ ಆಗ್ತಾರೆ. ಸೊ ಯಾಕಂದರೆ ಎಲ್ಲ ಅರ್ಲಿ ಸೈನ್ಸ್ನ ಅವರೆಲ್ಲ ಇಗ್ನೋರ್ ಮಾಡಿರ್ತಾರೆ. ಹಾಗಾಗಿ ಫಸ್ಟ್ ಪೇಯ್ನ್ ಬಂದು ಹೋಯಿತು ಅಂತಂದರೆ ಇದೊಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಫಸ್ಟ್ ಪೇಯ್ನ್ ಬಂತು ಅಂತಂದರೆ ಅದು ವಾರ್ನಿಂಗ್ ಆಗಿರುತ್ತೆ. ಸೊ ನೀವು ಅದನ್ನು ಇಗ್ನೋರ್ ಮಾಡಿದ್ರೆ ಸೆಕೆಂಡ್ ಪೇಯ್ನ್ ಲಾಸ್ಟ್ ವಾರ್ನಿಂಗ್ ಆಗಿರೋ ಚಾನ್ಸ್ ಇರುತ್ತೆ. ಫಸ್ಟಲ್ಲಿ ಮೈಲ್ಡ್ ಪೇಯ್ನ್ ಒಂದು 5 ಮಿನಿಟ್ಸ್ ಬರುತ್ತೆ ಹೋಗುತ್ತೆ. ಸೊ ಇದಕ್ಕೆ ಜನ ಹ್ಯಾಪಿಯಾಗಿ ಇಗ್ನೋರ್ ಮಾಡಿಬಿಡ್ತಾರೆ. ಬಟ್ ಸೆಕೆಂಡ್ ವೇವ್ ಡೆಡ್ಲಿ ಆಗಿರುತ್ತೆ. ಯೂಶ್ವಲಿ ಒಂದು 20ರಿಂದ 90 ನಿಮಿಷದಲ್ಲಿ ಇರುತ್ತೆ. ಇದನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಇಲ್ಲಿ ನೀವು ಇಗ್ನೋರ್ ಮಾಡದೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ನಮ್ಮ ಡೈಲಿ ಹ್ಯಾಬಿಟ್ಸೇ ನಮ್ಮ ಹಾರ್ಟ್ಗೊಂದು ಮೆಡಿಸಿನ್ ಅಂತ ಹೇಳ್ಬೋದು. ಅಂದರೆ ಡೈಲಿ ನೀವು ಒಂದು 30 ನಿಮಿಷ ವಾಕ್ ಮಾಡಿ, ಹಾಗೆ ಒಂದು 2-3 ಲೀಟರ್ ನೀರು ಕುಡೀರಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ, ಸಿಂಪಲ್ ಫುಡ್ನ ತಗೊಳ್ಳಿ, ಹಾಗೆ ನಿದ್ದೆ ಚೆನ್ನಾಗಿ ಮಾಡಿ, ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ಡೈಲಿ. ಸೊ ನೆಕ್ಸ್ಟ್ ಟೈಮಿಂದ ನಿಮ್ಮ ಹಾರ್ಟ್ ನಿಮಗೆ ಒಂದು ಚಿಕ್ಕ ಸೈನ್ ಕೊಟ್ಟರು ಕೂಡ ನೀವು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಕೇರ್.